ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥ ಇದು ಬೇರೆಯವ್ರದ್ದು ಮಾಡಬೇಕು ಮಾಡಿಕೊಡುದು ಅನ್ನೋ ಮನೋಭಾವ ಇಲ್ಲ, ಬಹಳ ಮನಪೂರ್ವಕವಾಗಿ ಮಾಡಿರ್ತಕ್ಕಂಥ ಅವ್ರನ್ನ ಇವತ್ತು ನಾವು ಬೀಳ್ಕೊಡುಗೆ ಮಾಡ್ತಾ ಇದ್ದೀರಿ. ನೂತನವಾಗಿ ಶಂಭುಲಿಂಗಪ್ಪನವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಈಗ ಸದಾ ಕಾಲ ಈ ಸಂಘ ಇರೋವರೆಗೂ ಬದಲಾವಣೆ ಆಗೋದು ಬೇಡ. ಏನೋ ಬದಲಾವಣೆ ಹಾಕೊಡ್ದ 5 ವರ್ಷ 6 ವರ್ಷ ಹಿಂಗೆ ನಾವು ಎಲ್ಲಿವರೆಗೂ ಇರ್ತೀರ ಅಲ್ಲಿವರೆಗೆ ಶಾಶ್ವತವಾಗಿರ್ತಕ್ಕಂಥ ಒಂದು ಪದವಿ ಇಲ್ಲಿವರೆಗೂ ಗೊತ್ತಾಯ್ತಾ. 24 ಗಂಟೆ ನಮ್ಮ ಜೊತೆಯಲ್ಲಿ ಅವರು ಅನ್ಯೋನ್ಯತೆಯಿಂದ ಇವಾಗ ಎಲ್ಲಿದ್ದಾರ ಹಂಗೆ ಮುಂದುವರ್ಕೊಂಡು ಈ ಮುಖ್ಯ ಸಲಹೆಗಾರರು ಅನ್ನೋದು ಏನ್ ಯಾರಿಗೂ ಅವಶ್ಯಕತೆ ಏನು ಅದೇನಾದ್ರೂ ಇದ್ರ ಬಗ್ಗೆ ಅದೇನಿಲ್ಲ. ಅಕಸ್ಮಾತ್ ಯಾರನ್ನ ಇನ್ನು ಹಿರಿಯಿದ್ದಾರೆ ಅಂಥವ್ರನ್ನ ಮುಖ್ಯ ಸಲಹೆಗಾರನಾಗಿ ಮಾಡಿಕೊಂಡ್ರೆ ಇನ್ನು ಮುಂದೆ ನಾವು ಇಳಿ ವಯಸ್ಸಾಯಿತು ಬರೋದು ನಾವು ಕಡಿಮೆ, ನಾವು ನೂತನ ಮಾಡ್ತಾರಂತ ಅವರೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನು ನಾವು ಯಾವಾಗೋ ವಾರಕ್ಕೂ 15 ದಿವಸಕ್ಕೋ ಇಲ್ಲ ಒಂದು 4 ಯಾವಾಗೋ ಬರೋದು ಪ್ರತಿನಿತ್ಯ ಅದು ಬರ್ಲಿಕ್ಕಾಗಲ್ಲ. ಅದರಿಂದ ನಮ್ಮ ಇದನ್ನ ಲೀಸ್ಟ್ ಇಂದ ತೆಗಿಬೇಕು. ಯಾಕಂದ್ರೆ ನಾವಿಲ್ದ ಮೇಲೆ ಹಣನೂ ಬರಲ್ಲ. ಇಲ್ಲಿಂದ ನಾವೇನ್ ಕಟ್ತೀವಿ ತಿಂಗಳಿಗೆ ಅದು ಇಲ್ಲ ಅಷ್ಟು ಮಾಡಿ ಯಾರು ನಾನು ನೂತನವಾಗಿ ಯಾವ ಊರಿದ್ರೆ ಆಯ್ಕೆ ಮಾಡ್ಕೊಂಡು ಉತ್ಪೂರ್ವಕವಾಗಿ ಈಗ ಆಗ್ತಕ್ಕಂಥ ಏನಿದ್ದಾರೆ ಅಧ್ಯಕ್ಷರನ್ನ ಬರಮಾಡ್ಕೊಂಡು ಅವರ ಬೀಳ್ಕೊಡುಗೆ ಸಮಾರಂಭನ ಮನಸ್ಸಿಚ್ಛೆ ಕೈಯಾರ ಈಗ ನಿರ್ಗಮಿಸ್ತಕ್ಕಂಥ ಅಧ್ಯಕ್ಷರು ನೆರವೇರಿಸ್ತಾರೆ. ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಮಾಸಿಕ ಸಭೆ, ಹಾಗೆ ಅಧ್ಯಕ್ಷರ ಬದಲಾವಣೆ, ಹೊಸ ಅಧ್ಯಕ್ಷರ ಆಯ್ಕೆ ಮತ್ತೆ ಹಾಲಿ ಅಧ್ಯಕ್ಷರ ಬೀಳ್ಕೊಡುಗೆ ಸಮಾರಂಭ. ಇವತ್ತು ನಮ್ಮ ಕಲಾವಿದ ಸಂಘದಲ್ಲಿ ಎಲ್ಲ ನಿರ್ದೇಶಕರ ಒಮ್ಮತದ ಮೇರೆಗೆ ಇಲ್ಲಿ ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ಹಿರಿಯ ಕಲಾವಿದರು ಶಂಭುಲಿಂಗಪ್ಪನವರು ಅವರನ್ನ ನೂತನವಾಗಿ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಅವರಿಗೆ ಶುಭವನ್ನು ಕೊಡ್ತೀವಿ. ಹಾಗೆ 4 ವರ್ಷಕ್ಕೂ ಹೆಚ್ಚು ಕಾಲ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾಗಿ ಸಂಘದ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಅಧ್ಯಕ್ಷರಾಗಿ ಮುಂದುವರೆದಿದ್ದ ದೇವರಾಜ್ ಸರ್ ಅವರು ಇವತ್ತು ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತೆರವಾದ ಕಾರಣದಿಂದ ಅವರು ಕೂಡ ಇವತ್ತು ಬೀಳ್ಕೊಡುಗೆ ಸಮಾರಂಭ ಮಾಡಿ ನೂತನವಾದ ಅಧ್ಯಕ್ಷರಾಗಿ ಶಂಭಣ್ಣ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಕಲಾವಿದರ ಪರವಾಗಿ ಸಂಘದ ಪರವಾಗಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಅವರು ಕೂಡ ಇಂದಿನ ಅಧ್ಯಕ್ಷರು, ಅವರ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಇನ್ನೂ ಕೆಲಸ ಮಾಡಲಿ, ಸಂಘದಲ್ಲಿ ಕಾರ್ಯಕ್ರಮಗಳು ಮಾಡಲಿ, ಸಂಘನ ಇನ್ನಷ್ಟು ಬೆಳೆಸ್ಕೊಂಡು ಹೋಗ್ಲಿ, ಯಾರೋ ಕಷ್ಟದಲ್ಲಿದ್ದರೆ ಕಲಾವಿದರು ಅವ್ರಿಗೆ ಸಹಾಯ ಮಾಡಲಿ, ಎಲೆಮರೆ ಕಾಯಿರ್ತಕ್ಕಂಥ ಕಲಾವಿದರು ಗುರುತಿಸಲಿ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮಾಡ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ
ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಬನ್ನಿ ಸರ್, ಈ ಕಡೆ ಈಚೆ ಬನ್ನಿ. ಇವತ್ತು ಬರೀ ಸರ್. ತುಂಬಾ ಶುಭ ದಿನ. ಹೊಸಕೋಟೆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಪಂಡಿತ್ ದೇವರಾಜರವರು ಈ ನಮ್ಮ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘಕ್ಕಾಗಿ 4 ವರ್ಷ ಇಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೀವಿ. ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪ್ರಧಾನಸಿಗಳು, ಗೌರವಾಧ್ಯಕ್ಷರು ಮತ್ತು ಸಲಹೆಗಾರರು ಇವರು ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿ ಆನಂದವಾಗಿ ನಮ್ಮ ಕೈಲಾದಂಥ ಅಳಿಲು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಈಗ 4-5 ವರ್ಷ ಕಾಲ ನಮ್ಮನ್ನು ಇವರೆಲ್ಲರೂ ಸಹಕರಿಸಿ ನನಗೆ ಉನ್ನತವಾದಂಥ ಗೌರವ ಘನತೆಗಳನ್ನು ಕೊಟ್ಟು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ನಾನು ಅವರನ್ನು ಸಹಕರಿಸ್ಕೊಂಡು ಬಂದಿದ್ದೀನಿ. ನಮ್ಮ ಅವಧಿ ಮುಗಿದ ನಂತರ ಈಗ ನನ್ನ ಸ್ನೇಹಿತರಾದಂಥ ಇಲ್ಲೇ ಸುಮಾರು 20-30 ವರ್ಷಗಳಿಂದ ಕಲಾ ಸೇವೆಯಲ್ಲಿ ಇರ್ತಕ್ಕಂಥ ಶಂಭಲಿಂಗಣ್ಣವರು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಮತ್ತೆ ಎಲ್ಲರೂ ಸರ್ವಾನುಮತದಿಂದ ನಾವು ಸಮೇತವಾಗಿ ಇಲ್ಲೇ ಇದ್ದು ಎಲ್ಲರಿಗೂ ನಮ್ಮ ಕೈಲಾದಂಥ ಒಂದು ಅಳಿನ ಸೇವೆಯನ್ನು ಮಾಡಿಕೊಂಡು ಈ ವಿಚಾರವನ್ನು ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ನನ್ನ ಮಾತು. ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಹಾಗೂ ನನ್ನ ಸಹ ಮಿತ್ರ ಕಲಾವಿದರಿಗೆ ನಾನು ವಂದಿಸುತ್ತಾ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಈ ಕಲಾವಿದರ ಸಂಘ ಬಹಳ ಅದ್ಭುತವಾದಂತ ಸಂಘ. ಇದರಲ್ಲಿ ಬಹಳ ಮೌನ, ಶ್ರದ್ಧೆ, ಭಕ್ತಿ ಇವೆಲ್ಲ ಇರಬೇಕು. ಇದರಿಂದ ಆ ಒಂದು ವಿಚಾರದಲ್ಲಿ ನಾವು ಆ ಶ್ರದ್ಧಾ ಭಕ್ತಿಯನ್ನು ವಹಿಸಿಕೊಂಡು ಬಂದಿದ್ದೀವಿ. ಬಂದು ನಾವು ಕಲಾವಿದರಾಗಿ ಮತ್ತೆ ನಮ್ಮ ದೇವರಾಜಣ್ಣವರು ಅಧ್ಯಕ್ಷರಾದಾಗ ಅಣ್ಣ ನೀವೇ ಮಾಡ್ರಿ ಅಂತೇಳಿ ಅವ್ರಿಗೆ ಸಹಕಾರ ಕೊಡ್ತಾ ಅವ್ರು ಬೆಂಗಾವಲಾಗಿ ಇದ್ವಿ. ಬಹಳ ಆತ್ಮೀಯರು, ಒಳ್ಳೆ ಸದೃಢವಂತರು. ಅಂಥವರ ಸಹವಾಸದಲ್ಲಿ ನಾವಿರೋದು ಬಹಳ ಒಳ್ಳೆಯದು ಅಂದ್ಕೊಂಡಿವಿ. ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮುನ್ರಾಜ್ ಭಾಗವತ್ ದಾಸರು, ನಾವು ಅವರು ಆತ್ಮೀಯರು, ಅಷ್ಟೇ ಜಗಳನು ಮಾಡಿದ್ದೀವಿ. ಮಾತ್ರ ಒಂದೇ ದಿನ ಜಗಳ, ಒಂದೇ ದಿನ ಅವತ್ತೇ ಮಾತು. ಹಿಂಗೆ ಬಂದವರು ನಮಗೂ ಅವ್ರಿಗೂ ಬಹಳ ಏನೋ ಯಾವುದೋ ಜನ್ಮದ ಒಂದು ನಂಟಿದೆ ಅಂತ ಅವರು ಅನ್ಕೊಂತಾರೆ, ನಾವು ಅನ್ಕೊಂತೀವಿ. ಇದೇ ತರ ಬಂದ್ವಿ. ಈಗ ನಮ್ಮಲ್ಲಿ ಜಗಳ ಎಲ್ಲ ವಿಶ್ವಾಸ ಇದೆ, ಅಷ್ಟೊಂದು ಭಾವನೆಯಿಂದ ಬಂದಂತವ್ರು. ಇವರು ಸಹ ನನಗೆ ಮಾರ್ಗದರ್ಶಕರಾಗಿ, ನಾನು ಬೆಂಗಾವಲಾಗಿ ನನಗೆ ಬಹಳ ಸಪೋರ್ಟ್ಗಳನ್ನು ಕೊಟ್ಟು, ಅಣ್ಣ ನಾನು ಈ ಪಾತ್ರ ಮಾಡಲ್ಲ ಅಂದ್ರೆ ಇಲ್ಲ ನೀನು ಮಾಡಬೇಕು ಅಂತ ಮಾಡಿಸಿದವ್ರು. ಏನಣ್ಣ ನೀನು ನನ್ನ ಮೇಲೆ ಪಾಪ ನಿನಗೆ ಅಂತ ಕೂಡ ನಿಷ್ಠೂರ ಮಾಡಿದ್ದೀನಿ ಅವ್ರ ಮೇಲೆ. ನಾನು ಆ ತರ ಜಗಳ, ಇನ್ನೇನು ಬೇರೆ ತರ ಜಗಳ ಅಲ್ಲ. ಹಾಗೆ ಮಾಡಿಕೊಂಡು ಈ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘನ ಹಿಂದೆ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಅವತ್ತು 60,000 ಚಿಲ್ಲರೆ ಕೂಡ ಉಳಿಸಿ ಇಟ್ಟಿದ್ದೆ. ಆ ಒಂದು ಹಣ ಇನ್ನೂ ಸ್ವಲ್ಪ ಉಳಿದಿದೆ. ತದನಂತರ ನಮ್ಮ ಶ್ರೀನಿವಾಸ ದಾಸರು ಕೂಡ ಕಾರ್ಯದರ್ಶಿಗಳಾಗಿದ್ರು. ಅವರು ಸಹಪಾಠಿಗಳಾಗಿ ಅವರಿಗೆ ಸಹಕಾರವನ್ನು ನೀಡಿಕೊಂಡು ಹಂಗೆ ಬಂದ್ವಿ. ತದನಂತರ ಅವ್ರದ್ದು ಅವಧಿ ಮುಗಿತು. ಈಗ ಎಲ್ಲರದ್ದು ಮುಗಿತು. ನಮ್ಮ ದೇವರಾಜ ಅಣ್ಣವ್ರ ಮನೆ ನಾನು ಕೇಳ್ಕೊಂಡೆ, ಅಣ್ಣ ಇಷ್ಟು ದಿವಸ ನೀವು ಮಾಡಿದ್ದೀರಾ, ಬಹಳ ಚೆನ್ನಾಗಿ ಮಾಡಿದ್ದೀರಾ, ನೀವು ಮಾಡಿದಷ್ಟು ಖರ್ಚು ಯಾರು ಮಾಡಿಲ್ಲ ನಮ್ಮ ಅಧ್ಯಕ್ಷರ ಪೈಕಿ, ಆದ್ರೂ ನಿಮ್ಗೆ ಧನ್ಯವಾದಗಳು. ಮುಂದೆ ನಾನು ಕಲಾವಿದನು, ನಾನು ಅಧ್ಯಕ್ಷನ ಆಗ್ಬೇಕು ಅಂತ ಬಯಸ್ತಾ ಇದ್ದೀನಿ, ದಯವಿಟ್ಟು ಬಿಟ್ಕೊಳ್ಳೋಣ ಅಂತ ಕೇಳ್ಕೊಂಡೆ ನೇರವಾಗಿ. ಆಯ್ತು ಅಂತೇಳಿ ಎಲ್ಲಾರು ಒಪ್ಪಿದ್ರು. ಅವತ್ತು ಪಾಪ ಅವರು ರೆಡಿ ಇದ್ರು, ನಾನು ಬಿಟ್ಕೊಡಕ್ ತಯಾರಿದ್ದೀನಿ ಅಂತ. ಆ ನಂತರ ನಮ್ಮ ನಟರಾಜ್ ಅವರೇ ಇನ್ನೂ 10 ತಿಂಗಳ ಕಾಲ ಅವ್ರು ಮುಂದುವರ್ಕೊಂಡು ಹೋಗ್ಲಿ, ಏನೋ ವಿಶ್ವಾಸ ಆಯ್ತು ಬಿಡಿ ಅಂತ ನಾವು ಎಲ್ಲರೂ ಒಪ್ಕೊಂಡಿವಿ. ಆ ಕಾಲ ಈಗ ಮುಗೀತು. ಮುಗ್ದಾದ್ಮೇಲೆ ಅವರೇ ನನ್ನ ಮನಸ್ಸು ಪೂರ್ವಕವಾಗಿ ನೀನೇ ಆಗು, ಆಯ್ತಪ್ಪ ನೀನು ಅವತ್ತು ಕೇಳಿದ್ದೀಯ ಆಗು ಅಂತೇಳಿ ಅವ್ರಿಗೆ ಸ್ವಇಚ್ಛೆಯಿಂದ ಅವರೇ ನನಗೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರ ಬೆನ್ನೆಲುಬಾಗಿ ನಾನು ಇದ್ದೆ. ನನಗೆ ಸಹಕಾರವಾಗಿ ಅವರು ಇರ್ಬೇಕಿನ್ ಮುಂದೆ, ಸಹಕಾರವಾಗಿ ನಮ್ಮ ಹಿಂದೆ ಮುಂದೆ ಇರಬೇಕು. ಅವ್ರನ್ನ ಅನುಸರಿಸಿ ಅಥವಾ ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ನಮ್ಮ MNR ನಟರಾಜ್ ಅವರು ಇರ್ಬೋದು, ಎಲ್ಲ ಆತ್ಮೀಯ ನನ್ನ ಎಲ್ಲ ಸ್ನೇಹಿತರೆ, ಹಿರಿಯ ಕಲಾವಿದರು ಇರ್ಬೋದು, ಕಿರಿಯ ಕಲಾವಿದರು ಇರ್ಬೋದು, ನಮ್ಮ ಶ್ರೀನಿವಾಸ ದಾಸರು, ನಮ್ಮ ಅಶ್ವಥ್ ಅವರು, ಈಗ ಹೊಸದಾಗಿದ್ದಾರೆ ರಾಜಣ್ಣವರು, ಮುನಿಯಣ್ಣವರು, ನಾವೆಲ್ಲ ಆತ್ಮೀಯರೇ. ಇದು ಕಲೆ, ಇದರಲ್ಲಿ ಏನು ಸಂಪಾದನೆ ಮಾಡ್ಕೊಂಡು ಮನೆಗೆ ಹೋಗುವಂಥದ್ದು ಏನಿಲ್ಲ. ಏನೋ ಇದ್ದಷ್ಟು ಒಳ್ಳೆ ಮಾತು, ಒಂದು ಒಳ್ಳೆ ಮನಸ್ಸಿದ್ದು ಸಂಘ ಉಳಿಸ್ಕೊಂಡು ಹೋಗೋ ಭಾವನೆ ಇರ್ಬೇಕಷ್ಟೇ, ಬೇರೆ ಏನು ಸಂಪಾದನೆ ಮಾಡ್ಕೊಂಡು ಹೋಗೋದಿಲ್ಲ. ನಮ್ಮ ಆತ್ಮೀಯರು, ನನ್ಗೆ ಹೆಚ್ಚಿನ ನಮ್ಮ ಅಣ್ಣ ಅಂತ ಅನ್ನೋದು ನಾನು ಯಾವಾಗೂ. ಆದ್ರೆ ಇವತ್ತು ಮುಂದೇನೋ ಸಹಕಾರ ಕೊಟ್ಕೊಂಡು ಹೋಗ್ಲಿ. ನಮ್ಮ ಶ್ರೀನಿವಾಸ ನಾಗರಾಜ್ ಎಲ್ಲ ಏನೇ ಇರ್ಬೋದು, ಯಾರೇ ನಮ್ಮ ಡೈರೆಕ್ಟರ್ಗಳು ಯಾರೇ ಇರ್ಬೋದು, ಅವರೆಲ್ಲರೂ ನನಗೆ ಬೆಂಗಾವಲಾಗಿ ನನಗೆ ಸಹಕಾರ ಕೊಡ್ತಾ ಅವರ ಒಂದು ಆತ್ಮೀಯತೆ ನನಗೆ ತೋರಿಸಿ ನನ್ನ ಕೆಲವು ದಿನಗಳ ಕಾಲ ನನ್ನ ಅಧ್ಯಕ್ಷತೆಯನ್ನು ಮಾಡೋದಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.